ಸರ್, ನಮ್ಮ ಹಳ್ಳಿನಾಗೆ ಹುಡ್ಗಿ ಮದ್ವೆ ಆಗೋ ಹುಡ್ಗ ಅವಳಿಗೆ ಏನ್ ಗಿಫ್ಟ್ ಕೊಟ್ರೆ ಖುಷಿ ಆಯ್ತೈತೆ ಅಂತ ಕೇಳುವಾಗ ಏನ್ ಹೇಳ್ತಾರೆ ಗೊತ್ತಾ ಸರ್? ಏನು? ಸೀರೆ ಸರ್. ಹಾಗಾದ್ರೆ ನಾನ್ ಕೊಟ್ಟಿದ್ ಸೀರೆ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಸ್ಯಾನೇನೆ ಇಷ್ಟ ಆಯ್ತು ಸರ್. ಆದ್ರೆ ನನ್ ಕೈಯಿಂದ ನಿಮ್ಗೇನು ಗಿಫ್ಟ್ ಕೊಡಕ್ ಆಗ್ಲಿಲ್ಲ. ಸಾರಿ ಸರ್. ಓ ಅಲ್ವಾ, ನಾನ್ ನೀವೇನಾದ್ರೂ ಕೊಡ್ತೀರಾ ಅಂತ ಅನ್ಕೊಂಡಿದ್ದೆ ಕಮಲಿ ಅವರೇ. ಆದ್ರೆ ಹೌದಾ? ಅಯ್ಯೋ ನನ್ ಮುದ್ದು ಬಂಗಾರ, ನೀನೇ ನನ್ ಗಿಫ್ಟ್ ಕಣವಿ. ನನ್ಗಿನ್ನೇನ್ ಬೇಕು? ಆದ್ರೂ ನಿಮ್ಗೇನೋ ಒಂದ್ ಕೊಡ್ಬೇಕು ಅಂತ ತಕ್ಕ ಬಂದೀನಿ. ಏನದು? ಥ್ಯಾಂಕ್ ಯು ಕಮಲಿ ಅವರೇ. ಓ, ಲೆಟರ್? ಹೌದು ಸರ್, ಓದಿ. ಕಮಲಿ ಅವರೇ, ನೀವು ಮೊದಲನೇ ಸಲ ನನಗೋಸ್ಕರ ಬರ್ದಿರೋಂಥ ಲೆಟರ್. ಇದನ್ನ ನಿಮ್ ಧ್ವನಿಲೇ ಕೇಳಬೇಕು ಅಂತ ನನ್ನ ಆಸೆ. ನೀವೇ ಓದ್ತೀರಾ ಪ್ಲೀಸ್? ನನ್ನ ಗುರು, ಗೆಳೆಯ, ಹಿತೈಷಿ, ಜೊತೆಗಾರ ಎಲ್ಲನೂ ನೀವೇ ಸರ್. ಸ್ಯಾನೆ ದಿವಸದಿಂದ ನನ್ ಮನ್ಸಲ್ಲಿರೋದ್ನ ಪದಗಳಾಗಿ ಬರ್ತ್ಕೊಡ್ಬೇಕು ಅನ್ನೋ ಆಸೆ ನನ್ ಮನ್ಸಾಗಿತ್ತು. ಅದ್ನ ಇವತ್ ನೆರವೇರಿಸ್ತೀನಿ ಸರ್. ನೀವು ನನ್ ಕೈ ಮ್ಯಾಕೆ ಒಂದ್ ಚಿಹ್ನೆ ಬರೀತಿದ್ರಲ್ಲ, ಅದ್ ಗೆಪ್ತಿ ಆಯ್ತಾ ಸರ್? ಇದೆ. ಈ ಚಿಹ್ನೆಗೆ ಅರ್ಥ ಕೇಳುವಾಗ ಇದಕ್ಕೆ ಕೊನೆನೇ ಇಲ್ಲ ಅಂತ ಹೇಳಿದ್ರಿ. ಪ್ರತಿ ಕಿತ ನಂಗೇನ ಕಷ್ಟ ಬಂದಾಗ, ನಿಮ್ಮಿಂದ ದೂರ ಆಗೋ ಪರಿಸ್ಥಿತಿ ಬಂದಾಗ ನಾನು ಈ ಚಿಹ್ನೆನ ನೆನಪಿಸ್ಕೊತೀನಿ ಸರ್. ನಮ್ ಪ್ರೀತಿಗೆ ಕೊನೆ ಇಲ್ಲ. ನಾವ್ ಯಾವತ್ತೂ ದೂರ ಆಗಕ್ಕಿಲ್ಲ ಅಂತ ಪದೇ ಪದೇ ಹೇಳ್ಕೊತೀನಿ. ಅಪ್ಪಯ್ಯ ಬದುಕಿದ್ರುವೆ ಚಿಕ್ಕ ವಯಸ್ಸಿನಿಂದ ಅವಯ್ಯನ ಜೊತೆನೆ ಬದುಕ್ತವಳು ನಾನು. ಎಲ್ರು ಸಿಕ್ರು ಅನ್ಕೊಂಡಾಗ ಅವನೇ ಬಿಟ್ಟೊಂಟೋದ್ಲು. ಅವನ್ ಜಾಗನ ಪ್ರಪಂಚದಾಗೆ ಬೇರೆ ಯಾರು ತುಂಬಕ್ಕಾಗಕ್ಕಿಲ್ಲ ಅಂತಾರೆ. ಆದ್ರೆ ಆ ಜಾಗನ ನೀವು ತುಂಬಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ಐ ಲವ್ ಯು ರಿಷಿ ಸರ್. ಐ ಲವ್ ಯು ಸರ್. ಐ ಲವ್ ಯು ಟು ಕಮಲಿ ಅವರೇ.
ಹಂಗೆಲ್ಲ ಸಡನ್ ಆಗಿ ಲುಕ್ ಕೊಡ್ಬೇಡ್ರಿ, ಜೀವ ಬೈಕ್ ಬರುತ್ತೆ. ಏನೋ ಈಗ್ಲೂ ಪೊಲೀಸಿಗೆ ಇಟ್ಕೊಡ್ಬೇಕು ಅನ್ನಿಸ್ತಾ ಇದ್ಯಾ? ಅನ್ಸಿದ್ರೆ ಹೇಳ್ರಿ, ಈ ಏರಿಯಾ ಸಬ್ ಇನ್ಸ್ಪೆಕ್ಟ್ರು ನಮಗ್ ತುಂಬಾ ಪರಿಚಯ. ನೀವು ಅನ್ನಿ, ನಾನೇ ಸೆಲ್ ಓಪನ್ ಮಾಡೋಕ್ ಸೀದಾ ಒಳಗಡೆ ಕುತ್ಕೊಂಡ್ಬಿಡ್ತೀನಿ. ಅಕ್ಕ ನಕ್ಕದ್ರ ಕಳ್ಳಿ, ಇದನ್ನ ಮೊಬೈಲ್ ರಿಂಗ್ ಟೋನ್ ಮಾಡ್ಕೋಬಹುದು ಕಣ್ರಿ. ಸಾರಿ 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 ಆಯ್ತು, ಏನು ಮಾತಾಡಲ್ಲ, ಜಿಪ್ ಕುತ್ಕೊಳ್ರಿ. ನನ್ ಕ್ಯಾಬ್ ಬಂತು. ಹಂಗಾದ್ರೆ ಅಷ್ಟೇನಾ? ಅಷ್ಟೇನಾ ಅಂದ್ರೆ ಬಿಟ್ಟು ಹೋಗ್ತೀರಾ? ಡಾರ್ಲಿಂಗ್ ಡಾರ್ಲಿಂಗ್, ಟಾಟಾ, ಸಿ ಯು, ಬಾಯ್ ಬಾಯ್, ಮತ್ತೆ ಸಿಗೋಣ. ಏನಿಲ್ವಾ? ಒಂದ್ ನಿಮಿಷ ಮೈನ್ ವಿಷಯನೇ ಮರ್ತ್ಬಿಟ್ಟಲ್ಲ. ಇಂಪಾರ್ಟೆಂಟ್ ವಿಷಯ ಒಂದಿದೆ, ಹೇಳಬೇಕಿತ್ತು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಡಾರ್ಲಿಂಗ್, ಬುಲ್ಬುಲ್, ನೋ ರಿಪ್ಲೈ. ಈ ಖುಷಿ ಸದಾ ಹೀಗೆ ಇರಲಿ. ಸರ್, ನಾನುವೆ ಮನ್ಸ್ನಾಗ ಅದೇ ಅನ್ಕಂತಿದ್ದೆ. ಬರೀ ಮನ್ಸಲ್ಲಿದ್ರೆ ಸಾಕ, ಫೋನ್ ಇದ್ರೆ ಬೆಸ್ಟ್ ಅಲ್ವಾ? ಅಂದ್ರೆ ನಾವಿಬ್ರು ಸೆಲ್ಫಿ ತಗೊಂಡಿರೋದೇ ತುಂಬಾ ಕಡಿಮೆ. ಸೆಲ್ಫಿ ತಗೋಣ. Let the world know that we are the happiest couple ಅಂತ. ವಿಧಿ ಕೈಗೆ ಬಂದಿದ್ದು ಕಣ್ಣ ಗೊತ್ಕೊಳಕ್ಕೂ ಆಗ್ಲಿಲ್ಲ. ಆ ಕಂಬ್ಲಿ ಬಂದು ಎಲ್ಲಾನು ಹಾಳು ಮಾಡ್ಬಿಟ್ಲು.
ಅಯ್ಯಯ್ಯಪ್ಪ, ಇವತ್ತೇನ ಅನಿಕನ್ ಕೈಲಿ ಸಿಗಾಕೊಂಡ್ರೆ ಅಷ್ಟೇ ನನ್ ಕತೆ. ಇವತ್ತು ಪೂರ್ತಿ ಅವಳ ಕೈಲಿ ಸಿಗಾಕೊಂಬಾರ್ದು. ಏನ್ ಮಾಡ್ಲಿ? ಹಾ, ಹಿಂದಿನ ಬಾಗ್ಲಿಂದ ಹೋಗೋದೇ ಬೆಸ್ಟ್. ಬೇಬಿ, ಸಾರಿ ಬೇಬಿ, ಅವಳು ನನ್ನ ಯಾಮಾರಿಸಿ ಹೊಟ್ಟೋಗ್ಬಿಟ್ಲು. ಸಾರಿ. ನೋಡಿ ಅಮ್ಮಮ್ಮ, ನೋಡಿ ಅವಳು ಇವನ್ ಜೊತೆ ಎಷ್ಟು ಕ್ಲೋಸ್ ಆಗಿದ್ದಾಳೆ ಅಂತ ನೋಡ್ತಿದ್ರೆ ನನ್ ಮೈ ಎಲ್ಲ ಉರಿತಿದೆ. ಬೇಬಿ, ಬೇಬಿ ಪ್ಲೀಸ್ ಬೇಡ. ಬೇಬಿ, ಒಂದ್ ನಿಮಿಷ ನೋಡು. ಪ್ರೀತಿ ಕಾರಣಕ್ಕೆ ಈ ತರ ಡ್ರಿಂಕ್ಸ್ ಮಾಡೋದು ಒಳ್ಳೇದಲ್ಲ. ಅದರಿಂದ ನಿನಗೆ ಇನ್ನೂ ಫೀಲ್ ಹೆಚ್ಚು ಮಾಡಿ ನಿನಗೆ ನೆಮ್ಮದಿ ಕೆಡಿಸುತ್ತೆ. ಪ್ಲೀಸ್ ಅರ್ಥ ಮಾಡ್ಕೋ. ಅಮ್ಮಮ್ಮ, ನನ್ ಕಷ್ಟ ನನಗೆ, ನೀವು ಸುಮ್ಮನಿದ್ ಬಿಡಿ. ಬೇಬಿ, ನನ್ಗೆ ನಿನ್ ಫೀಲಿಂಗ್ಸ್ ನೋಡಕ್ ಆಗ್ತಿಲ್ಲ. ನಿನ್ ದುಃಖದಲ್ಲಿ ನಾನು ಪಾಲ್ ತಗೋತೀನಿ ಬೇಬಿ. ನಿನ್ ಜೊತೆ ನಾನಿದ್ದೀನಿ ಬೇಬಿ. ಅಂದ್ರೆ ಅಂದ್ರೆ ಬಂದೇ ಇರು ಬೇಬಿ. ಕಮಲಿ ಅವರೇ, ನಾನು ನಿಮ್ಮ ಜೊತೆ ಇರುವಾಗ ಟೈಮ್ ಕಳೆಯೋದೇ ಗೊತ್ತಾಗಲ್ಲ. ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ಸರ್, ನಿಮ್ಗೋಸ್ಕರ ಕಾಯ್ಬೇಕಾರೆ ಯಾಕೆ ಸರ್ ಸಮಯ ಹಿಂಗೆ ಬಿರ್ನೆ ಹೋಗ್ಬಾರ್ದು? ನಂಗೂ ನಿಮ್ನ ಬಿಟ್ಟೋಗಕ್ಕೆ ಮನ್ಸೇ ಇಲ್ಲ ಸರ್. ನೀವು ಎಲ್ಲಾದ್ರೂ ಹೊರಟೋಗೋಣ. ಎಲ್ಲರೂ ಅಂದ್ರೆ ಎಲ್ಲಾದ್ರೂ ನಾವಿಬ್ರೇ ಇರೋಂತ ಜಾಗಕ್ಕೆ, ಯಾರ ತೊಂದ್ರೆನೂ ಇರಲ್ಲ. ತಮಾಷೆ ಸಾಕು ಸರ್. ಎಲ್ಲನ ಓಡೋಬೇಕು ಅಂದಿದ್ರೆ ಈ ದಿವಸ ನಾವ್ ಯಾಕೆ ಕಾಯ್ಬೇಕಿತ್ತು? ನಮ್ಮೆಲ್ಡು ಮನೆಯಾಗೆ ಎಲ್ರೂ ಖುಷಿಯಾಗಿರ್ಬೇಕು. ನಮ್ಮಿಬ್ರನ್ನ ಹರಿಸ್ಬೇಕು. ಆದಷ್ಟು ಬೇಗ ಅದು ನೆರವೇರತ್ತೆ. ಡೋಂಟ್ ವರಿ. ಸರಿ, ಬನ್ನಿ, ನಾನೇ ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಮನೆಗ? ಯಾವ ಮನೆಗೆ ಸರ್? ಏನು, ಯಾವ ಮನೆಗ? ಅರೆ, ನಿಮ್ಮನೆಗೆ. ಸರಿ, ಬನ್ನಿ ಬನ್ನಿ, ಟೈಮ್ ಆಯ್ತು. ಏನ್ ಮಾಡ್ಲಿ ಬೇಬಿ?
ಇದು ಕೆಟ್ಟದ್ದು ಅಂತ ಗೊತ್ತು. ಆದ್ರೆ ನಿನ್ ದುಃಖದಲ್ಲಿ ನಾನು ಪಾಲಾಗ್ಬೇಕು ಅಂತ ನನಗೆ ಯಾಕೆ ಹಾಕಮ್ಮಮ್ಮ ಇನ್ನೊಂದು. ಅಲ್ಲ ಸಾಕು ಅನ್ಸತ್ತೆ. ವಾಟರ್ ಕೊಡ್ ಬೇಬಿ. ಬೇಬಿ ನಿಜವಾಗ್ಲೂ ನನಗೆ ತುಂಬಾ ದುಃಖ ಆಗ್ತಿದೆ. ಚೇರ್ಸ್ ಅಮ್ಮಮ್ಮ. ಬೇಬಿ ಈ ದುಃಖದಲ್ಲಿ ನಿನಗೊಂದು ಮಾತು ಕೇಳ್ತೀನಿ. ನನ್ ದುಃಖದಲ್ಲಿ ನೀವೇ ನನ್ನ ಜೊತೆಯಲ್ಲಿರೋದಮ್ಮಮ್ಮ. ಹೇಳಿ. ನನಗೆ ಸಲಾಡ್ ಇಷ್ಟ ಆಗ್ತಾ ಇಲ್ಲ. ಉಪ್ಪಿನಕಾಯಿ ಬೇಕು ಅನ್ನಿಸ್ತಿದೆ ಬೇಬಿ. ಅಮ್ಮಮ್ಮ ಅಡ್ಜಸ್ಟ್ ಮಾಡ್ಕೋತೀನಿ ಬಿಡು. ದುಃಖದ ಮುಂದೆ ಇದೆಲ್ಲ ಯಾವುದು ಬೇಬಿ? ಸಾರಾಯಿ ಗ್ಲಾಸಿನಲ್ಲಿ ಅದು ನಿನ್ನ ರೀಶಿ ಕಾಣುವನು ಅವನೆಂದಿಗೂ ನಿನ್ನವನೇ. ಡೋಂಟ್ ವರಿ ಬೇಬಿ. ನನ್ನವನಮ್ಮಮ್ಮ. ರಿಷಿ ಯಾವತ್ತಿದ್ರು ನನ್ನವನೇ ಅಮ್ಮಮ್ಮ, ನನ್ನವನೇ. ಕರೆಕ್ಟ್ ಬೇಬಿ. ಡೋಂಟ್ ವರಿ, ಬಿ ಹ್ಯಾಪಿ. ಓಕೆ. ಸರಿಯಾಗಿದ್ದಾರೆ ಅಜ್ಜಿ ಮೊಮ್ಮಗಳು. ಮನೇನೆ ಬಾರ್ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ. ಇವರಿಬ್ರು ಟೈಟ್ ಆಗಿರ್ಬೇಕಾದ್ರೆ ನಾನಿಲ್ಲಿಂದ ಎಸ್ಕೇಪ್ ಆಗಬೇಕು. ಸ್ಟಾಪ್. ಯಾರು ಮೋಹಿನಿ ಬಂದ್ಬಿಟ್ಟಿದ್ದಾಳಲ್ಲ ಬೇಬಿ? ಮೋಹಿನಿ ಅಲ್ಲ ಅಮ್ಮಮ್ಮ, ಅಂಬಿ. ಬಾರೇಲಿ. ಬರೇ ನನ್ನ ಮೊಮ್ಮಗಳು ಕರೀತಲ್ವ, ಬರಲೇ. ಬಾರೆ, ಇಲ್ಲಿ ಕುತ್ಕೊಳ್ಳೆ. ಸಿಟ್ ಡೌನ್. ದ್ರೋಹಿ. ನನಗೆ ಮೋಸ ಮಾಡ್ಬಿಟ್ಟಿಯಲ್ಲ ನೀನು. ಋಷಿ ಜೊತೆ ಇರ್ಬೇಕು ಅಂತ ನನ್ನೇ ಬೇರೆ ಕಡೆ ಕಲ್ತಿದ್ಯಲ್ಲ. ಕಳ್ಳಿ ಕಳ್ಳಿ ಬುದ್ಧಿ ಕಡೆ ನಿಂದು. ಕಳ್ಳಿ. ಯಾವಳ ಕೈಲಿ ಸಿಕ್ಕಾಕಬಾರ್ದು ಅನ್ಕೊಂಡಿದ್ನೋ ಅವಳ ಕೈಲೇ ಬಂದು ತಗ್ಲಾಕೊಂಡೆ. ಯಾಕೆ ನಿನಗ್ ನೀನೇನೋ ಮಾತಾಡ್ಕೊತಾ ಇದೀಯಾ? ಯಾಕೆ ನೀನು ಕುಡ್ದಿದ್ಯಾ? ನೋ ಮಮ್ಮ, ನೋ 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 ನೋ. ಇವಳು ಕುಡ್ಕಿ ಅಲ್ಲ, ಪಕ್ಕ ಡ್ರಾಮಾ ಪಾರ್ಟಿ ಅಮ್ಮಮ್ಮ. ಡ್ರಾಮಾ ಪಾರ್ಟಿ. ಬೇಬಿ ನನಗೊಂದು ಡೌಟ್ ಬೇಬಿ. ಎಸ್ ಅಬ್ಬಮ್ಮ. ನೀನು ಮೊಬೈಲ್ ಅಲ್ಲಿ ನನಗೆ ಫೋಟೋ ತೋರಿಸಿದಾಗ ಅವಾಗ ಅವಳು ಬೇರೆ ಕಲರ್ ಸೀರೆ ಉಟ್ಕೊಂಡಿದ್ಲು. ಈಗ ಬೇರೆ ಕಲರ್ ಹಾಕೊಂಡಿದ್ದಾಳಲ್ಲ, ಹೆಂಗೆ?